ಪ್ರಯಾಗ್ರಾಜ್ನಿಂದ ಬೆಳಗಾವಿಯತ್ತ ಹೊರಟ ಭಕ್ತರು. ಮೃತಪಟ್ಟ 4 ತೆರಳಿದ್ದ ಬಸ್ಗಳು ಬೆಳಗಾವಿಗೆ ರಿಟರ್ನ್ ಆಗ್ತಾ ಇದೆ. 2 ಬಸ್ಗಳಲ್ಲಿ ವಾಪಸ್ ಆಗ್ತಾ ಇರುವ 56 ಭಕ್ತರು. ಬೆಳಗಾವಿಯ ಸಾಗಿರಥ ಟ್ರಾವೆಲ್ ಬಸ್ನಲ್ಲಿ ಹೊರಟ ಭಕ್ತರು. ಇದೇ ಬಸ್ನಲ್ಲಿ ಭಾನುವಾರ ತೆರಳಿದ್ರು 60 ಭಕ್ತರು. ಇದರಲ್ಲಿ 4 ಸಾವನ್ನಪ್ಪಿದಂತ ಹಿನ್ನೆಲೆ 56 ಜನರನ್ನ ವಾಪಸ್ ಕರೆತರಲಾಗ್ತಿದೆ. ನಿನ್ನೆ ರಾತ್ರಿಗೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಭಕ್ತರು. ಎಲ್ಲರೂ ಒಂದಾಗಿ ಹೋಗಿದ್ರು, ಒಂದೇ ಬಸ್ಸಲ್ಲಿ ಹೋಗಿದ್ರು. ಈ ಥರ ದುರಂತ ಸಂಭವಿಸುತ್ತೆ ಅಂತ ಯಾರೂ ಗೆಸ್ಸು ಮಾಡಿರಲಿಲ್ಲ. ಆದರೆ ಯಾವಾಗ ಈ ಒಂದು ಸುದ್ದಿ ಬಂತೋ ಎಲ್ಲರೂ ಆಘಾತಕ್ಕೆ ಒಳಗಾಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಎಲ್ಲರೂ ರಿಟರ್ನ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ. ಯಾವ ಬಸ್ನಲ್ಲಿ ಹೋಗಿದ್ರು, ಯಾವ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋಗಿದ್ರೋ ಅದ್ರ ಮುಖಾಂತರವಾಗಿ ಎಲ್ಲರೂ ಕರ್ಕೊಂಡು ಬರುವಂಥ ಕೆಲಸ ಮಾಡಲಾಗ್ತಾ ಇದೆ. ನೆನ್ನೆ ರಾತ್ರಿಗೆ ರಿಟರ್ನ್ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬೆಳಗಾವಿಗೆ ರೀಚ್ ಆಗ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಯಾಕಂದರೆ ಅಲ್ಲಿ ನಡೆದಂಥ ಘಟನೆ ಏನು ಎತ್ತ ಅದ್ಯಾವುದ್ರ ಬಗ್ಗೆಯೂ ಕಂಪ್ಲೀಟಾಗಿ ಮೃತಪಟ್ಟ ಕುಟುಂಬಸ್ಥರಿಗೂ ಮಾಹಿತಿ ಇಲ್ಲ. ಕಾಲು ತುಳಿತ, ಉಸಿರುಗಟ್ಟಿತ್ತು ಅನ್ನೋದೊಂದು ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಹೇಗೆ ಅವ್ರು ಮಿಸ್ಸಿಂಗ್ ಆದರೂ, ಅವ್ರುಗಳಿಗೆ ಮಾತ್ರ ಯಾಕೆ ಸಮಸ್ಯೆ ಆಯಿತು ನೋಡಿ. ನೆನ್ನೆ ಇವರೆಲ್ಲ ನಾವು ಆರಾಮಾಗಿದ್ದೀವಿ, ಸೇಫಾಗಿದ್ದೀವಿ ಅಂತ ವಿಡಿಯೋ ಕೂಡ ಮಾಡಿದರು. ಅಂದರೆ ಕುಟುಂಬಸ್ಥರು ಹೆದರೋದು ಬೇಡ, ಸದ್ಯಕ್ಕೆ ನಾವೆಲ್ಲ ಆರಾಮಾಗಿದ್ದೀವಿ ಅಂತ ನೆನ್ನೆ ತಕ್ಷಣ ಇಮಿಡಿಯೇಟಾಗಿ ವಾಪಸ್ ಹೊರಟಿದ್ದಾರೆ. ಸೊ ಈಗ ಘಟನೆ ಹೇಗಾಯಿತು ಏನು ಎಲ್ಲವನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು ಕುಟುಂಬಸ್ಥರಿಗೂ ಕೂಡ ಒಂದು ಢವ ಇದ್ದೇ ಇರುತ್ತೆ. ವಾಪಸ್ ಇವರೆಲ್ಲ ರೀಚ್ ಆಗೋವರೆಗೂ ಇದೀಗ 56 ಜನ ವಾಪಸ್ ಆಗ್ತಿದ್ದಾರೆ. ಟೋಟಲ್ ಆಗಿ 60 ಜನ ಹೋಗಿದ್ರು. ಅದರಲ್ಲಿ ಕಾಲು ತುಳಿತ ಆಗಿ 4 ಸಾವನ್ನಪ್ಪಿದ್ದಾರೆ. 56 ಜನ ರಿಟರ್ನ್ ಆಗ್ತಾ ಇದ್ದಾರೆ. ನೆನ್ನೆ ರಾತ್ರಿನೇ ಹೊರಟಿದ್ದಾರೆ. ಹೇಗಿದ್ದಾರೆ, ಏನು ಎತ್ತ, ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಅವ್ರುಗಳು ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಹೋಗುವಾಗ ಎಲ್ಲವೂ ಚೆನ್ನಾಗೇ ಇತ್ತು, ಖುಷಿಯಾಗಿ ಹೋಗಿದ್ದಾರೆ. ಅದೊಂದು ಹೆಮ್ಮೆಯ ಪ್ರತೀಕ ಕೂಡ. ಸೊ ಇದರಲ್ಲಿ ಭಾಗ್ಯ ಆಗಲೇಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಬಯಕೆ, ನಾವು ಮತ್ತೆ ಮುಂದಿನ ಕುಂಭಮೇಳವನ್ನು ನೋಡ್ತೀವೋ ಇಲ್ವೋ ಅಲ್ಲಿವರೆಗೂ ನಾವೆಲ್ಲ ಇರಲ್ಲ. ಸೊ ಈ ಹಿನ್ನೆಲೆಯಲ್ಲೇ ಹೋಗಬೇಕು, ನೋಡಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಒಟ್ಟಿಗೆ ಹೋಗಿದ್ದಿದ್ದು. ಆದರೆ ಬರುವಾಗ ಹೀಗೆ ಬರ್ತೀವಿ, ನಮ್ಮ ಜೊತೆಗೆ ಹೋದವ್ರನ್ನ ಕಳ್ಕೊಳ್ತೀವಿ, ಯಾರು ಊಹಿಸಿರ್ತಾರೆ ಹೇಳಿ? ಎಲ್ಲವೂ ಚೆನ್ನಾಗೇ ಆಗತ್ತೆ, ಚೆನ್ನಾಗೇ ಆಗಬೇಕು ಅನ್ನುವಂಥ ನಂಬಿಕೆಯಲ್ಲೇ ಹೋಗಿರ್ತಾರೆ. ಸೊ ಹಾಗಾಗಿ ಒಂದು ಆಘಾತಕ್ಕೆ ಅವರು ಕೂಡ ಒಳಗಾಗಿದ್ದಾರೆ. ಎಷ್ಟೊಂದು ಖುಷಿ ಇದೆ ನೋಡಿ. ಇಷ್ಟೊಂದು ಮಧ್ಯಾಹ್ನ 3ರಿಂದ ಅವರು ತಿರುಗ್ತಾ ಇದ್ದಾರೆ. ಬಟ್ ಆದ್ರೂ ಸ್ವಲ್ಪ ಮುಖದ ಟಯರ್ಡ್ ಇಲ್ಲ. ಇಷ್ಟೊಂದು ಇಂಟ್ರೆಸ್ಟ್ ಇದೆ ಎಲ್ಲರಿಗೆ. ಭಾಳ ಅಂದ್ರೆ ಭಾಳ ರಶ್ ಇದೆ. ಸ್ವಲ್ಪ ಸಂಭಾಳಿಸ್ಕೊಂಡು ಕೈ ಹಿಡ್ಕೊಂಡು ಅಡ್ಡಾಡ್ರಿ. ಮಹಾಕುಂಭದಲ್ಲಿ ನಾನು ಬಂದಿದ್ದೇನೆ. ಒಂಥರ ಖುಷಿ ಆಗ್ತಾ ಇದೆ. आम्ही शिरोडकर बोलाले बेळगावून. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇಡೀ ಬೆಳಗಾವಿಯಲ್ಲೇ ಒಂದು ಬೇಸರದ ಸುದ್ದಿ. ಪ್ರಯಾಗ್ರಾಜ್ಗೆ ಹೋದವರು ಆರಾಮಾಗಿ ಬರ್ತಾರೆ ಅಂತೆಲ್ಲ ಭಾವಿಸಿದ್ರು, ಬಟ್ ದುರಂತ ಸಂಭವಿಸಿರುವಂಥದ್ದು. ಈಗ ನಿನ್ನೆ ರಿಟರ್ನ್ ಆಗ್ತಾ ಇದ್ದಾರೆ 56 ಮಂದಿ. ಅವರು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ? ಇನ್ನೊಂದು ಸಾವನ್ನಪ್ಪಿದವರ ಮೃತದೇಹ ಏರ್ಲಿಫ್ಟ್ ಆಗ್ತಾ ಇರೋದು. ಅದು ಜಿಲ್ಲಾಡಳಿತ ಹೇಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ, ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಮೃತದೇಹಗಳು, ಅದ್ರ ಬಗ್ಗೆ ಏನಿದೆ ಅಪ್ಡೇಟ್ ಶ್ರೀಧರ್? ನೀತಿ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ ನಡೆತಿರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ ಏನು ಮೌನಿ ಅಮಾವಾಸ್ಯೆ ದಿನ ನಡೆದಂಥ ದುರ್ಘಟನೆಯಲ್ಲಿ ಬೆಳಗಾವಿಯ 4 ಏನು ಮೃತಪಟ್ಟಿರ್ತಕ್ಕಂಥದ್ದು. ಆ ಒಂದು 4 ಮೃತದೇಹಗಳು ಇವತ್ತು ಸಂಜೆ ಏನಂದರೆ ಬೆಳಗಾವಿಗೆ ಏನು ಬರಲಿದೆ ಅಂತ ಹೇಳ್ಬೋದು. ನಿನ್ನೆ ರಾತ್ರಿ ಅಷ್ಟೇ ಏನು ಪ್ರಯಾಗ್ರಾಜ್ದಿಂದ 2 ಆಂಬ್ಯುಲೆನ್ಸ್ಗಳಲ್ಲಿ ಮೃತಪಟ್ಟಂಥ 4 ಮೃತದೇಹಗಳು. ಅಂದರೆ ಒಂದು ಆಂಬ್ಯುಲೆನ್ಸ್ನಲ್ಲಿ ಏನು ಜ್ಯೋತಿ ಹತ್ತರ್ವಾಟ್ ಮತ್ತು ಪುತ್ರಿ ಮೇಘನಾ ಹತ್ತರ್ವಾಟ್ ಮೃತದೇಹಗಳಿದ್ದಾವೆ. ಇನ್ನೊಂದು ಆಂಬ್ಯುಲೆನ್ಸ್ನಲ್ಲಿ ಪ್ರಮುಖವಾಗಿ ಮಾದೇವಿ ಬಾವನೂರ್ ಹಾಗೂ ಏನು
ಅರುಣ್ ಕೋಪಾಡ್ ಏನಿದ್ದಾರೆ ಇವರಿಬ್ಬರ ಶವವನ್ನು ಕೂಡ ಇನ್ನೊಂದು ಮೃತದೇಹ ಏನು ಆಂಬ್ಯುಲೆನ್ಸ್ ಇರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಈಗ 8 ಗಂಟೆಗೆ ಈಗಾಗಲೇ ಏನಂದ್ರೆ ದೆಹಲಿಗೆ ಈಗಾಗಲೇ ಒಂದು ಆಂಬ್ಯುಲೆನ್ಸ್ ತಲುಪಿದ್ದಾವೆ. 10 ಗಂಟೆವರೆಗೆ ಒಂದು ಏರ್ಪೋರ್ಟ್ಗೆ ತಲುಪುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ತದನಂತರ ಮಧ್ಯಾಹ್ನ 3:30ಗೆ ಏನು ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಅಂದ್ರೆ ಏನು ದೆಹಲಿಯಿಂದ ಬೆಳಗಾವಿ ಬರುವಂತಹ ಫ್ಲೈಟ್ ಏನಿದೆ ಆ ಫ್ಲೈಟ್ ಅಲ್ಲಿ ಮೃತದೇಹಗಳು ಬರ್ತಾ ಇದ್ದಾವೆ. ಸಂಜೆ 5:00ವರೆಗೆ ಬೆಳಗಾವಿಗೆ ಒಂದು ಮೃತದೇಹ ತಲುಪುತ್ತೆ. ತದನಂತರ ಮೃತದೇಹಗಳು ಬೆಳಗಾವಿಗೆ ಅವರವರ ಮನೆಗೆ ಕಳಿಸಲಾಗುತ್ತೆ. ಈಗ ನೀತಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಆ ಒಂದು ಬೆಳಗಾವಿಯಿಂದ ಸಾಕಷ್ಟು ಜನರು ಹೋಗಿದ್ದಾರೆ, ಅಂದ್ರೆ ಖಾಸಗಿ ವಾಹನದಲ್ಲಿ ಹೋಗಿದ್ದಾರೆ, ಈ ರೀತಿ ಬಸ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ, ಜೊತೆಗೆ ರೈಲ್ನಲ್ಲಿ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಏನಂದ್ರೆ ಈ ಮೃತದೇಹಗಳನ್ನ ಬೆಳಗಾವಿಗೆ ಕಳಿಸಿಕೊಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಿಶೇಷ ಅಧಿಕಾರಿಯನ್ನು ಕೂಡ ಈಗ ದೆಹಲಿಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಏನು ವಿಶೇಷ ಡಿಸಿ ಆದಂತಹ ಹರ್ಷ ಶೆಟ್ಟಿ ಕೂಡ ಈಗ ದೆಹಲಿಯನ್ನು ತಲುಪಿದ್ದಾರೆ. ಅವರೇ ಈಗ ಏನು ಉತ್ತರ ಪ್ರದೇಶದ ಸರ್ಕಾರದ ಜೊತೆಗೆ ಮತ್ತು ದೆಹಲಿ ಸರ್ಕಾರದ ಜೊತೆಗೆ ಮತ್ತು ಏನು ಏರ್ಪೋರ್ಟ್ ಅಥಾರಿಟಿ ಜೊತೆ ಒಂದು ಕಮ್ಯುನಿಕೇಟ್ ಮಾಡಿ ಆ ಮೃತದೇಹಗಳನ್ನು ಸುರಕ್ಷಿತ ಏನು ಮೃತದೇಹಗಳನ್ನು ಈಗ ಬೆಳಗಾವಿಗೆ ರವಾನಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಂಜೆ ಮೃತದೇಹಗಳು ಪ್ರಮುಖವಾಗಿ ಆಯಾ ಮನೆಗೆ ಬರುತ್ತೆ. ಬಂದ ಬಳಿಕ ಅವರವರ ಏನು ಸಂಪ್ರದಾಯ ಪ್ರಕಾರ ಒಂದು ಏನು ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಈಗ ನಾವು ನೀತಿ ಪ್ರಮುಖವಾಗಿ ಏನು ಮಹಾದೇವಿ ಬಾವನೂರು ಏನು ತಿಳ್ಕೊಂಡಿದ್ದಾರೋ ಅವ್ರ ಮನೆ ಮುಂದಿದ್ದೇವೆ. ಈಗಾಗಲೇ ಅವ್ರ ಕುಟುಂಬದಲ್ಲಿ ಕೂಡ ಒಂದು ನೀರವ್ ಮೌನ ಇರ್ತಕ್ಕಂಥದ್ದು. ಅವರ ಪತಿ ಆಗಿರ್ಬೋದು, ಜೊತೆಗೆ ಅವ್ರ ಪುತ್ರರಾಗಿರ್ಬೋದು, ಜೊತೆಗೆ ಅವ್ರ ಪುತ್ರಿಯರು ಕೂಡ ಈಗ ಕಣ್ಣೀರು ಹಾಕ್ತಿದ್ದಾರೆ. ಪ್ರಮುಖವಾಗಿ ನೀತಿ ಈಗ ಮಹಾದೇವರ ಪತಿಯವರು ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆಗಳನ್ನ ಸರ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ? 6 ಗಂಟೆಗೆ ಬರ್ತಾರೆ. 6 ಗಂಟೆ 5:30 6 ಗಂಟೆಗೆ ಬೆಳಗಾವಿಗೆ. ಈಗ ಮಹಾದೇವಿಯವರು ಪ್ರಯಾಗ್ರಾಜ್ ಹೋಗೋದು ನಿಮ್ಗೆ ಗೊತ್ತಿತ್ತಾ? ಹಾಂ ಗೊತ್ತೈತಿ, ಎಲ್ಲ ಹೇಳಿ ಹೋಗಿದ್ದಾರೆ. ಮಕ್ಕಳಿಗೆ ಹೇಳಿದ್ದಾರೆ. ಅವ್ರದ್ದು ಪರ್ಮಿಷನ್ ತೊಗೊಂಡು ಎಲ್ಲಿ ಹೋಗೋದಿದ್ರು ಮಕ್ಕಳು ಪರ್ಮಿಷನ್ ತೊಗೊಂಡು ಹೋಗ್ತಾರೆ. ಅವ್ರು ನಾ ಇಲ್ಲಿ ಇಲ್ಲಂದ್ರೆ ಸಹಿತ ಮಕ್ಕಳು ಅವ್ರ ಜವಾಬ್ದಾರಿ ತಗೊಂಡು ಹೋಗ್ತಾರೆ. ಏನಾತಂತ ಸರ್ ಅಲ್ಲಿ? ಈಗ ಇದು ಕಾಲು ತುಳುತ್ತೆ. ಇದು ಬೆಳಗಿನ ಜಾವ ಹೋಗಿದ್ದಾರೆ. ಬೆಳಗಿನ ಜಾವ ಇಲ್ಲಿ ಎಷ್ಟು ಅಂದ್ರೆ 5-6 ಗಂಟೆ ಮುಟ್ಟಿದ್ದಾರೆ ಪ್ರಯಾಗ್ರಾಜ್. ಮುಟ್ಟಿ ಆಮೇಲೆ ಅವರೆಲ್ಲ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋಗುವಾಗ ಇದು ನುಕ್ಕಾಟ. ಅವಾಗ ಕೆಳಗೆ ಬಿದ್ದ ತುಳ್ತಿ ಅಲ್ಲಿ ಜೈಗೆ ಮೇಲೆ. ಈಗ ಇವತ್ತು ಮೃತದೇಹ ಬರುತ್ತೆ. ಇವತ್ತಿನ ಅರ್ಧ ಗಂಟೆ ಕಾಲ ಇಲ್ಲಿಟ್ಟು ಅನಂತರ ಒಟ್ಟೂರು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಹೌದಾ ಸರ್? ಹೌದು ಸರ್. ಒಂದು ಅರ್ಧ ತಾಸು ಇಲ್ಲಿಟ್ಟು ಅವ್ರ ಕಾರ್ಯಕರ್ತರೆಲ್ಲ ಬರ್ತಾರ. ಅವ್ರ MLAಗಳೆಲ್ಲ ಬಂದು ನೋಡಿದ್ಮೇಲೆ ಆಮೇಲೆ ನಾವು ಹುಬ್ಳಿ ತಗೊಂಡು ಹೋಗ್ತೀವಿ. ಅವ್ರ ಸರ್ ಅವ್ರದ್ದು ನೂಲ್ವಿ ಅಂತೇಳಿ, ಹುಬ್ಳಿಯಿಂದ 10 ಕಿಲೋಮೀಟರ್ ನೂಲ್ವಿ ತವ್ರ ಮನೆ ಅವ್ರದ್ದು. ಹಾಂ, ಅಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಹೌದು. ಈಗಾಗಲೇ ಜಿಲ್ಲಾಡಳಿತ ಮತ್ತು ಸ್ಥಳೀಯರೆಲ್ಲ ಸಂಪರ್ಕ ಮಾಡಿದ್ದಾರೆ. ಎಲ್ಲ ಸಂಪರ್ಕ ಮಾಡಿದ್ದಾರೆ. ಸಂಪರ್ಕ ಮಾಡಿದ್ದಾರೆ. ಇವ್ರ ಜೊತೆ ಯಾರ್ಯಾರು ಹೋಗಿದ್ದು ಏನು ಹೋಗಿದ್ದು ಎಲ್ಲ ಮಾಹಿತಿ ಇತ್ತ ನಮ್ಗೆ? ಅಂದ್ರೆ ಪೂರ್ವ ಒಟ್ಟು 30 ಜನ ಹೋಗಿದ್ರು ಸರ್. ಅವರು 2 ವ್ಯಾನ್ ಮಾಡ್ಕೊಂಡು. ಆದ್ರೂ ಅವ್ರು ಯಾರ್ಯಾರಂತೂ ಗೊತ್ತಾಗಿಲ್ಲ. ನಮ್ಮ ಇವ್ರೊಳಗೆ ನಮ್ಮ ಕೊಪ್ಪಡೆ ಅವರು, ಅರುಣ್ ಕೊಪ್ಪಡೆ ಮತ್ತು ಕಾಂಚನ ಕೊಪ್ಪಡೆ, ನಮ್ಮ ಮಿಸ್ಸಸ್, ಆಮೇಲೆ ಹನುಮಾನ್ ನಗರದಿಂದ ಇವಳು ಯಾರು ಸರೋಜಿನಿ ನಡುವಿನ ಮನೆ ಅವ್ರಿಗೆ. ಹಾಂ, ಈ ಗ್ರೂಪ್. ಇದು ಒಂದು ಅದರ ನೀತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಮಹಾದೇವಿಯವ್ರ ಮನೆಯಲ್ಲೀಗ ಏನು ಕುಟುಂಬಸ್ಥರ ಆಕರಣ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅವರ ಪುತ್ರಿ ಆಗಿರ್ಬೋದು ಮತ್ತು ಅವರ ಪುತ್ರ ಕೂಡ ಒಂದು ಏನು ತಾಯಿಯನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಮಹಾದೇವರಿಗೆ 2 ಪುತ್ರರಿದ್ದಾರೆ. ಏನು ಪ್ರದೀಪ್ ಮತ್ತು ಹನುಮಂತ್ ಇಬ್ಬರು ಕೂಡ ಇರ್ತಕ್ಕಂಥದ್ದು. ಇಬ್ಬರು ಮಕ್ಕಳನ್ನು ಕೂಡ ಬಹಳ ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿರ್ತಕ್ಕಂಥದ್ದು. ಈಗ ಅವರಿಬ್ಬರು ಈಗ ತಾಯಿಯನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಆ ದುಃಖನ ತಡೆಕೊಳ್ಳಾಗ್ತಾ ಇಲ್ಲ. ಇವತ್ತು ಸಂಜೆ ವೇಳೆಗೆ ಅವರ ಏನು ಪಾರ್ಥಿವ ಶರೀರ ಇವರ ಮನೆಗೆ ತಲುಪುತ್ತೆ. ಅರ್ಧ ಗಂಟೆ ಕಾಲ ಮನೆಯಲ್ಲಿ ಸಾರ್ವಜನಿಕರಿಗೆ ಒಂದು ಏನು ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ತದನಂತರ ಅವರು ಹುಟ್ಟೂರಾದಂಥ ಹುಬ್ಬಳ್ಳಿಯ ಏನು ನೂಲ್ವಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಯಾಕಂದರೆ ಈ ಬೆಳಗಾವಿಗೆ ಬಂದು ಅವ್ರು 20 ವರ್ಷ ಆಯಿತು. ಆದರೆ ತವರು ಮನೆಯಲ್ಲಿ ತುಂಬ ಅವರ ಸಂಬಂಧಿಕರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಅಂತ್ಯಕ್ರಿಯೆ ಆಗುವಂಥದ್ದು. ಪ್ರಮುಖವಾಗಿ ಮಮ್ಮಿ ಜೊತೆ ಲಾಸ್ಟ್ ಯಾವಾಗ ಮಾತಾಡಿದ್ರು ಬ್ರದರ್? ಅದು ಇನ್ಸಿಡೆಂಟ್ ರಾತ್ರಿ 12 ಗಂಟೆಗೆ ಮಾತಾಡಿದ್ದು. ರಾತ್ರಿ 12 ಗಂಟೆಗೆ ಮಾತಾಡಿದ್ವಿ. ಆಮೇಲೆ 2 ಗಂಟೆಗೆ ಈ ಥರ ಇನ್ಸಿಡೆಂಟ್ ಆಯಿತು. ರಾತ್ರಿ 2 ಗಂಟೆಗೆ. ಆಮೇಲೆ 3 ಗಂಟೆಗೆ ನಮ್ಮ ಬ್ರದರಿಗೆ ಫೋನ್ ಬಂತು. ಅವರು ಆಮೇಲೆ ನನಗೆ ಫೋನ್ ಮಾಡಿದ ಇವನು. ಆಮೇಲೆ ನಾವು ಅಲ್ಲಿದ್ದು ಮಮ್ಮಿ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ವಿ. ಆಮೇಲೆ ಅಲ್ಲಿ ಕೇಳಿದ್ವಿ ಎಲ್ಲ ಎಲ್ಲಿದ್ದಾರೆ ಏನಂತ. ಮಮ್ಮಿ ಸಿಕ್ಕಿದಾರ ಇಲ್ಲ ಅಂತೇಳಿ. ಸಿಕ್ಕಿಲ್ಲ, ಅಂಕಲ್ ಸಿಕ್ಕಿಲ್ಲ, ಮಮ್ಮಿ ಸಿಕ್ಕಿಲ್ಲ, ಕೊಪ್ಪಡೆ ಅವ್ರು ಸಿಕ್ಕಿಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಬೇರೆ ಬೇರೆ ಮೆಡಿಕಲ್ ಟೆಂಟ್ ಇರುತ್ತಲ್ಲ, ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಆಮೇಲೆ ಫುಲ್ ಮಧ್ಯಾಹ್ನ 12 ಗಂಟೆ ತನಕ ಆದರೂ ನಮಗೆ ಸಿಕ್ಕಿಲ್ಲ ಅವರು. ಲಾಸ್ಟ್ ಗಾಡಿ ಡ್ರೈವರ್ ಭಾಳ ಹೆಲ್ಪ್ ಮಾಡಿದರು. ಅವ್ರು ಹೋಗ್ಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡಿ ಲಾಸ್ಟ್ ಒಂದು 4 ಹಾಸ್ಪಿಟಲ್ ಆದಮೇಲೆ ಲಾಸ್ಟ್ನೇ ಹಾಸ್ಪಿಟಲಲ್ಲಿ ಅವರು
ಡೆಡ್ ಬಾಡೀಸ್ ಇತ್ತು. ಆಮೇಲೆ ನಮ್ಗೆ ಕನ್ಫರ್ಮೇಷನ್ ಆಮೇಲೆ ಹೇಳಿದ್ರು 2 ಗಂಟೆಗೆ ಗೊತ್ತಾಯ್ತು ಇವ್ರೆ ಅಂತೇಳಿ. ಮಮ್ಮಿ ನಿಮ್ಗೆ ಪ್ರಯಾಗ್ರಾಜ್ ಬಂದು ಕರೆದಿದ್ರ, ನಿಮಗೂ ಕರೆದಿದ್ರ ಅಥವಾ ಒಬ್ಬರೇ ಹೋಗ್ತೀನಿ ಅಂತ ಹೇಳಿದ್ರು? ಇಲ್ಲ, ಆ್ಯಕ್ಚುಲಿ ನಾನು ನಮ್ಮ ಫ್ರೆಂಡ್ಸು ನೆಕ್ಸ್ಟ್ ಮಂತಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಸೊ ಮಮ್ಮಿ ಜೊತೆ ನಾನು ಇಲ್ಲ ಅಂತಂದಿದ್ದೆ. ಮಮ್ಮಿ ಫ್ರೆಂಡ್ಸ್ ಜೊತೆ ಹೋಗಿದ್ರು. ಮಮ್ಮಿ ಬಹಳಷ್ಟು ಸಮಾಜಮುಖಿ ಕೆಲಸ ಮಾಡ್ತಿದ್ರು, ನಿಮಗೂ ಗೊತ್ತಿದೆ. ಹಾಂ, ಇಲ್ಲಿ ಬೆಳಗಾವಿಯಲ್ಲಿ ಎಲ್ಲ BJP ಕಾರ್ಯಕರ್ತರು ಇದ್ರು, ಇವೆಲ್ಲ ಮಾಡ್ತಿದ್ರು ಸರ್. ಸೊ ಇವತ್ತೇನು ಅಂತ್ಯಕ್ರಿಯೆ ಹುಟ್ಟೂರಲ್ಲಿ ಮಾಡ್ತಾ ಇದ್ರಿ? ಹಾಂ ಸರ್, ಅಲ್ಲಿ ರಿಲೇಟಿವ್ಸ್ ಎಲ್ಲ ಜಾಸ್ತಿ ಅಲ್ಲೇ ಇದ್ದಾರೆ. ಸೊ ಇಲ್ಲಿ ಒಂದು 6 ಗಂಟೆಗೆ ಇಲ್ಲಿ ತಂದುಬಿಟ್ಟು ಒಂದು ½ an hour 1 hour ಇಲ್ಲೆಲ್ಲ ಜನಗಳು ಇದು ಮಾಡಿಬಿಟ್ಟು ಆಮೇಲೆ ರಿಲೇಟಿವ್ಸ್ ಅಲ್ಲಿ ಜಾಸ್ತಿ ಇದಾರಲ್ಲ, ಸೊ ಹುಬ್ಳಿಗೆ ತೊಗೊಂಡು ಹೋಗ್ತಿದ್ರು. ಅಪ್ಪಿ ಮಮ್ಮಿ ಜೊತೆ ಲಾಸ್ಟ್ ಮಾತಾಡಿದ್ರೆ ನೀವು ಮಾತಾಡಿದ್ರಿ ಲಾಸ್ಟ್ ಎಷ್ಟು ಗಂಟೆಗೆ ಮಾತಾಡ್ತಿದ್ರು? ಓಕೆ, ಮೊನ್ನೆ ನೈಟ್ ಮಾತಾಡಿದ್ದೆ ನಾನು. ಏನಾದ್ರು ಮಮ್ಮಿ ವಿಡಿಯೋ ಕಾಲಲ್ಲಿ ತೋರಿಸಿದ್ರು ಜನ ಹೆಂಗಿದೆ, ಎಷ್ಟು ಏನಂತ. ಸೊ ನಾ ಎಚ್ಚರಿಕೆನೇ ಕೊಟ್ಟಿದ್ದೆ ಅವರಿಗೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿ ಎಲ್ಲ ಆಗಲಿ ಅಂತ. ಬಟ್ ನೈಟ್ 2 ಗಂಟೆ ಹಂಗೆ ಕಾಲ್ ಬಂತು, ಮಿಸ್ಸಿಂಗ್ ಇದ್ದಾರೆ ಅಂತ. 12 ಗಂಟೆ ಹಂಗೆ. ಓಕೆ, ಏನಂದ್ರೆ ನೀತಿ ಪ್ರಮುಖವಾಗಿ ಇಬ್ಬರು ಪುತ್ರರು ತುಂಬಾ ತಾಯಿಯನ್ನು ಪ್ರೀತಿ ಮಾಡ್ತಾ ಇದ್ರು, ಜೊತೆಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಇಬ್ಬರು ಪುತ್ರರು ಪಡೆದುಕೊಳ್ತಾ ಇದ್ರು. ಏನು ಈ ಒಂದು ಅಪಘಾತ ಆಗಿ ಅಂತ ದುರ್ಘಟನೆ ಆಗೋಕ್ಕಿಂತ ಮುಂಚಿತವಾಗಿ ಮಧ್ಯರಾತ್ರಿ 12 ಗಂಟೆಗೆ ಒಂದು ಏನು ಮಹಾದೇವಿಯವರು ತಮ್ಮ ಇಬ್ಬರು ಮಕ್ಕಳ ಜೊತೆ ಮಾತನಾಡಿರ್ತಕ್ಕಂಥದ್ದು. ತದನಂತರ ವಿಡಿಯೋ ಕಾಲ್ ಮಾಡಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವ್ರು ತೋರಿಸ್ತಾರೆ. ಅದಾದ ಬಳಿಕ ಏನಂದ್ರೆ ನೀತಿ ಈ ಒಂದು ಬೆಳಗಿನ ಜಾವ ಈ ಒಂದು ದುರ್ಘಟನೆ ಆಗುತ್ತೆ. ಸೊ ಈ ದುರ್ಘಟನೆಯಲ್ಲಿ ತಾಯಿ ತಿರ್ಕೊಂಡಂಥ ವಿಚಾರ ಗೊತ್ತಾಗುತ್ತೆ. ಆದರೆ ಅವ್ರ ತಾಯಿ ಮೃತದೇಹ ಯಾವಾಗ ಆ ಒಂದು ವ್ಯಾನ್ನ ಚಾಲಕ ಆಸ್ಪತ್ರೆಗೆ ಪರಿಶೀಲನೆ ಮಾಡಿದ ಬಳಿಕ ಗೊತ್ತಾಗಿರ್ತಕ್ಕಂಥದ್ದು ಮಿಸ್ಸಿಂಗ್ ಆದಂಥವರು ಏನು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಇವತ್ತು ಮೃತದೇಹ ಸಂಜೆ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಒಂದಿಷ್ಟು ಸಾರ್ವಜನಿಕರ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ತದನಂತರ ಏನಂದ್ರೆ ನೀತಿ ಈ ಒಂದು ಮೃತದೇಹಗಳನ್ನ ಹುಬ್ಬಳ್ಳಿಯ ಉಲ್ವಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಇದು ಒಂದಾದ್ರೆ ಮತ್ತೊಂದು ಕಡೆ ಏನು ಈಗಾಗಲೇ 56 ಜನ ಈಗ ಪ್ರಯಾಗ್ರಾಜ್ದಿಂದ ಹೊರಟಿರ್ತಕ್ಕಂಥದ್ದು. ಅವರು ನಾಳೆ ಸಾಯಂಕಾಲವರೆಗೆ ಅವರು ಬೆಳಗಾವಿ ತಲುಪ್ತಾರೆ ಅನ್ನುವಂಥ ಮಾಹಿತಿ ಇದೆ. ಏನು ಈ ಒಂದು ದುರ್ಘಟನೆ ಆದ ಬೆನ್ನಲ್ಲೇ ಒಂದು ಕುಂದಾನಗರಿ ಬೆಳಗಾವಿಯಲ್ಲಿ ಒಂದಿಷ್ಟು ಏನು ಕುಟುಂಬಸ್ಥರ ಮನೆಯಿದೆ, ಕುಟುಂಬಸ್ಥರಲ್ಲಿ ಕಣ್ಣೀರು ಮುಗಿದು ಮುಟ್ಟಿದೆ ಅಂತಾನೆ ಹೇಳ್ಬೋದು ನೀತಿ. ಫೈನ್, ಥ್ಯಾಂಕ್ ಯು ಶ್ರೀದತ್, ಆಮೇಲೆ ಡೀಟೇಲ್ಸ್ಗಾಗಿ.